ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವು BSc ಆದಮೇಲೆ ಅಥವಾ ಯಾವ್ದಾದ್ರು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಕನ್ಸಿಡರ್ ಮಾಡೋದಾದರೆ ಅದು KPSC ಆಗಿರ್ಬೋದು, UPSC ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ರೈಲ್ವೇಸ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದ್ರೂ ಫಸ್ಟು ನಿಮಗೆ ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಜನರಲ್ ನಾಲೆಡ್ಜ್ ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ಕ್ವಶನ್ಸು ಯಾವ್ಯಾವ್ದು ಕೇಳಿದರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ ಅದನ್ನು ಇವಾಗ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಆ ಸೀರೀಸಲ್ಲಿ ಇವತ್ತು ಮಾಡ್ತಾ ಇರೋಂಥದ್ದು 2ನೇ ವೀಡಿಯೋ. ಒಂದೊಂದು ವೀಡಿಯೋದಲ್ಲಿ 10 ಕ್ವಶನ್ಗಳನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನಿವತ್ತು 2ನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ರಿಲೇಟೆಡ್ ಟು ಮೆಟಲ್ಸ್, ರಿಲೇಟೆಡ್ ಟು ಪಿರಿಯಾಡಿಕ್ ಟೇಬಲ್, ರಿಲೇಟೆಡ್ ಟು ಎಲಿಮೆಂಟ್ಸ್ ಇನ್ ದಿ ಪಿರಿಯಾಡಿಕ್ ಟೇಬಲ್ ಅದರದ್ದು ವೀಡಿಯೋಸು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವೈ ಸೋಡಿಯಂ ಮೆಟಲ್ ಆಲ್ವೇಸ್ ಸ್ಟೋರ್ಡ್ ಅಂಡರ್ ಸಬ್ಮರ್ಜ್ಡ್ ಇನ್ ಕೆರೋಸಿನ್ ಆಯಿಲ್ ಅಂತ ಕೇಳ್ತಾರೆ. ನಿಮ್ಗೆ ಆಲ್ರೆಡಿ ನೀವು ಏನಾದರೂ ಕೆಮಿಸ್ಟ್ರಿ ಸೈನ್ಸ್ ಓದಿದ್ದೀರಾ ಅಂತಂದರೆ ಕೆಮಿಸ್ಟ್ರಿ ಲ್ಯಾಬ್ಗೆ ಯಾವಾಗಾದ್ರು ಎಂಟರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಸೋಡಿಯಂನ ಯಾವಾಗೂ ನಾವೇನು ಮಾಡ್ತೀವಿ ಅಂತಂದರೆ ಕೆರೋಸಿನ್ ಒಳಗಡೆ ಸ್ಟೋರ್ ಮಾಡಿರ್ತಾರೆ. ಯಾಕೆ ಅದನ್ನು ಕೆರೋಸಿನ್ ಒಳಗಡೆ ಸ್ಟೋರ್ ಮಾಡ್ತಾರೆ ಅಂತ ಕೇಳ್ತಾರೆ. ಟು ಕೀಪ್ ಇಟ್ ಕೂಲ್ ಆ್ಯಂಡ್ ಪ್ರಿವೆಂಟ್ ಎವಾಪರೇಷನ್, because it reacts violently with the air moisture and catches fire to prevent it from changing color to increases its purity level ಅಂತ ಕೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಮೆಟಲ್ ಅಂದ ತಕ್ಷಣ ನಮಗೆ ಹಾರ್ಡ್ ಆಗಿರುತ್ತೆ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ನೀವು ಪಿರಿಯಾಡಿಕ್ ಟೇಬಲಲ್ಲಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಏನಿದೆಯಲ್ಲ ಅದಕ್ಕೆ ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಈ ಆಲ್ಕಲಿ ಮೆಟಲ್ಸು ತುಂಬ ಸಾಫ್ಟ್ ಆಗಿರುತ್ತೆ. ದೇ ಕ್ಯಾನ್ ಬಿ ಕಟ್ ವಿತ್ ದ ಹೆಲ್ಪ್ ಆಫ್ ಎ spatula or with the help of a knife, with the help of a spoon I can cut it. When they cut freshly cut ಮಾಡಿದಾಗ it going to have a shining color. So after some time it going to change the color also. But main thing is why we are going to store sodium or any alkali metal, lithium ಇರ್ಬೋದು, ಪೊಟ್ಯಾಷಿಯಮ್ ಆಗಿರ್ಬೋದು, ಅದನ್ನು ಅವರು ಯೂಶಲಿ ಕೆರೋಸಿನಲ್ಲಿ ಅಥವಾ ಪ್ಯಾರಾಫಿನಲ್ಲಿ ಸ್ಟೋರ್ ಮಾಡ್ತಾರೆ. ಪ್ಯಾರಾಫಿನ್ ಏನಾಗುತ್ತೆ ಅಂದರೆ ಇಟ್ಸ್ ಎಕ್ಸ್ಪೆನ್ಸಿವ್ ಆಗುತ್ತೆ, ಕೆರೋಸಿನ್ ಇಸ್ ಚೀಪರ್ ಆಗುತ್ತೆ, ಹಾಗಾಗಿ ಕೆರೋಸಿನ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಈ ಸೋಡಿಯಂ ಏನು ಮಾಡುತ್ತೆ, ವೆನ್ ದೇ ಎಕ್ಸ್ಪೋಸ್ಡ್ ಅಥವಾ ನಾವು ಹೊರಗಡೆ ಇಟ್ವಿ ಅಂತ ಇಟ್ಕೊಳ್ಳೋಣ, ಗಾಳಿನಲ್ಲಿ ಇಟ್ಕೊಳ್ಳಿ ಅಂತ ಇಟ್ಕೊಳ್ಳೋಣ, ಗಾಳಿನಲ್ಲಿ ಮತ್ತು ಏರ್ ಇರೋಂಥ ಮಾಯಿಶ್ಚರ್ ಜೊತೆಗೆ ಇಟ್ ಇಮಿಡಿಯೇಟ್ಲಿ ರಿಯಾಕ್ಟ್. ಸೋಡಿಯಂ ಏನು ಮಾಡುತ್ತೆ, ವೈಲೆಂಟಾಗಿ ಬೆಂಕಿ ಹತ್ಕೊಂಡ್ಬಿಡುತ್ತೆ ಇಮಿಡಿಯೇಟ್ಲಿ. ನಾವು ಏರಲ್ಲಿ ಅಥವಾ ಮಾಯಿಶ್ಚರ್ ಲಿಟ್ರ್ ಏನಾಗುತ್ತೆ, ಇಟ್ ಗೆಟ್ ಇಮಿಡಿಯೇಟ್ಲಿ ಕನ್ವರ್ಟೆಡ್ ಇಂಟು ಸೋಡಿಯಂ ಹೈಡ್ರಾಕ್ಸೈಡ್ ಅಲಾಂಗ್ ವಿತ್ ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗುತ್ತೆ, ಇನ್ ಸೌಂಡ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಇನ್ ಆರ್ಡರ್ ಟು ಪ್ರಿವೆಂಟ್ ದಿ ಕಾಂಟ್ಯಾಕ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಮೆಟಲ್ ವಿತ್ ದ ಏರ್ ಆರ್ ಮಾಯಿಶ್ಚರ್, ಅದನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಕೆರೋಸಿನ್ ಒಳಗಡೆ ಸ್ಟೋರ್ ಮಾಡ್ತಾರೆ. ಸೋಡಿಯಂ ಈಸ್ ಎಕ್ಸ್ಟ್ರೀಮ್ಲಿ ರಿಯಾಕ್ಟಿವ್ ಆಲ್ಕಲಿ ಮೆಟಲ್. ದ ಮೂಮೆಂಟ್ ಇಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಮಾಯಿಶ್ಚರ್ ಆರ್ ಆಕ್ಸಿಜನ್ ಇನ್ ದಿ ಏರ್, ಇಟ್ ರಿಯಾಕ್ಟ್ಸ್ ಎಕ್ಸೋಥರ್ಮಿಕಲಿ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಗ್ಯಾಸ್, ಇಗ್ನೈಟ್ ಇಮಿಡಿಯೇಟ್ಲಿ. ನಿಮಗೆ ಗೊತ್ತಿದೆ ಹೈಡ್ರೋಜನ್ ಗ್ಯಾಸ್ ಇದೆಯಲ್ಲ, ಅದು ಹೈಲಿ ಫ್ಲೇಮಬಲ್ ಗ್ಯಾಸ್, ಇಮಿಡಿಯೇಟ್ಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆದಾಗ ಏನಾಗುತ್ತೆ ಅಂತ, ಇಟ್ ಗೋಯಿಂಗ್ ಟು ಜನರೇಟ್ ಎನರ್ಜಿ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ಹೀಟ್. ಹಾಗಾಗಿ ಅಂಥ ರಿಯಾಕ್ಷನ್ಗೆ ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಕೆರೋಸಿನಲ್ಲಿ ಇಟ್ಟಾಗ ಏನಾಗುತ್ತೆ, ಇನರ್ಟ್ ಆಗುತ್ತೆ. ಅದು ಸೋಡಿಯಮ್ಮು ಗೋಯಿಂಗ್ ಟು ಕಟ್ ಆಫ್ ಇಟ್ಸ್ ಕಾಂಟ್ಯಾಕ್ಟ್ ವಿತ್ ಏರ್ ಆರ್ ಮಾಯಿಶ್ಚರ್. ಹಾಗಾಗಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ, ಬಿಕಾಸ್ ಇಟ್ ರಿಯಾಕ್ಟ್ಸ್ ವೈಲೆಂಟ್ಲಿ ವಿತ್ ದ ಏರ್ ಮಾಯಿಶ್ಚರ್ ಆ್ಯಂಡ್ ಕ್ಯಾಚಸ್ ಫೈರ್. ಸೊ ಯಾವಾಗೂ ಅಷ್ಟೇ ಕೆರೋಸಿನ್ ಒಳಗಡೆ ಸೋಡಿಯಂ ಈ ಥರ ಚಂಕ್ಸ್ ಥರ ಬರುತ್ತೆ, ಅದನ್ನು ಕಟ್ ಮಾಡಿ ನಾವು ಯೂಸ್ ಮಾಡ್ತೀವಿ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಲ್ವೇಸ್ ಯು ಹ್ಯಾವ್ ಟು ಸ್ಟೋರ್ ಅಂಡರ್ ಕೆರೋಸಿನ್ ಅಂತ ನಾವು ಅಲ್ಲಿ ಹೇಳ್ತಾ ಹೋಗ್ತೀವಿ. ವಿಚ್ ನಾನ್ ಮೆಟಲ್ ಈಸ್ ಎ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್? ಮರ್ಕ್ಯುರಿ, ಬ್ರೋಮಿನ್, ಅಯೋಡಿನ್, ಕ್ಲೋರಿನ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಈ ಥರದ ಟ್ರ್ಯಾಪ್ ಕ್ವಶನ್ಸು KPSCನಲ್ಲಿ UPSCನಲ್ಲಿ ತುಂಬ ಸಲ ಕೇಳ್ತಿರ್ತಾರೆ. ನಮಗೆ ಗೊತ್ತಿದೆ, ನಾವು ಮರ್ಕ್ಯುರಿನ ಯೂಶಲಿ ತಲೆ ಒಳಗಡೆ ಇಟ್ಕೊಂಡಿರ್ತೀವಿ, ಜನರಲಿ ಮರ್ಕ್ಯುರಿ ಅಂತ ಹೇಳ್ಬಿಡ್ತೀವಿ. ಆದರೆ ಅಲ್ಲಿ ಅವ್ರು ಹೇಳ್ತಾ ಇರೋದು ನಾನ್ ಮೆಟಲ್. ವೇರಾಸ್ ಮರ್ಕ್ಯುರಿ ಇಸ್ ಎ ಮೆಟಲ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಬ್ರೋಮಿನ್ ಇಸ್ ಎ ನಾನ್ ಮೆಟಲ್ ವಿಚ್ ಈಸ್ ಅಟ್ ರೂಮ್ ಟೆಂಪರೇಚರ್. ಅದೇ ಥರ ಕೆಲವೊಂದು ಎಲಿಮೆಂಟ್ಸು ಪಿರಿಯಾಡಿಕ್ ಟೇಬಲಲ್ಲಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಅವು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಅದು ಮರ್ಕ್ಯುರಿ ಆಗಿರ್ಬೋದು. ಮರ್ಕ್ಯುರಿ ಇಸ್ ಎ
ಮೆಟಲ್, ವೆರಾಸ್ ಬ್ರೋಮಿನ್ ಇಸ್ ಎ ನಾನ್ ಮೆಟಲ್. ಅದೇ ಥರ ಫ್ರಾನ್ಷಿಯಮ್ ಇರ್ಬೋದು, ಸ್ಟ್ರಾನ್ಷಿಯಮ್ ಇರ್ಬೋದು, ಗೆಲಿನಿಯಮ್ ಇರ್ಬೋದು, ರುಬಿಡಿಯಮ್ ಇರ್ಬೋದು, ಕ್ರೊಪೇಷಿಯಮ್ ಇರ್ಬೋದು, ಫ್ಲೋರಿಸಿಯಮ್ ಇರ್ಬೋದು. ಸೊ ಇವೆಲ್ಲನೂ ಏನಾಗ್ತವೆ ಅಂದರೆ ದೇ ಆರ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಬಟ್ ದ ಕರೆಕ್ಟ್ ಆನ್ಸರ್ ಈಸ್ ಬ್ರೋಮೀನ್. Mercury is a liquid at room temperature, but it is a metal, whereas bromine is a non-metal that exists as a reddish brown liquid at room temperature. This is the only non-metal which is present at room temperature. ಮಿಕ್ಕಿದ್ ತಗೊಂಡ್ರೆ ಮರ್ಕ್ಯೂರಿ ಇರ್ಬೋದು, ಫ್ರಾನ್ಷಿಯಮ್ ಇರ್ಬೋದು, ಸೆನ್ಷಿಯಮ್ ಇರ್ಬೋದು, ಗೆಲಿನಿಯಮ್ ಇರ್ಬೋದು, ಇವೆಲ್ಲನೂ ಏನಾಗ್ತವೆ, ಮೆಟಲ್ ಆಗ್ತವೆ. ಓನ್ಲಿ ದ ನಾನ್ ಮೆಟಲ್ ವಿಚ್ ಇಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಇಸ್ ಬ್ರೋಮೀನ್. ದ ಮೇನ್ ಕಾನ್ಸ್ಟಿಟ್ಯೂಂಟ್ ಆಫ್ ಬ್ರಾಸ್, ಎ ವೈಡ್ಲಿ ಯೂಸ್ಡ್ ಅಲಾಯ್. ನಿಮಗೆ ಗೊತ್ತಿದೆ ಬ್ರಾಸು, ಬ್ರಾನ್ಸು ಈ ಥರದ್ದೆಲ್ಲ ಕೇಳ್ತಾ ಇರ್ತಾರೆ. ಯೂಶಲಿ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ ವಿಲ್ ಗೆಟ್ ಕನ್ಫ್ಯೂಸ್ ವಿತ್ ಅ ಬ್ರಾಸ್ ಆ್ಯಂಡ್ ಎ ಬ್ರಾನ್ಸ್. ಎರಡರಲ್ಲೂ ಏನಾಗಿರುತ್ತೆ ಅಂತಂದರೆ ನಿಮಗೆ ಕಾಪರ್ ಇರುತ್ತೆ, ಆದರೆ ಯಾವುದು ಹೇಳಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕಾಗತ್ತೆ. ಬ್ರಾಸ್ ಅಂತಂದರೆ ಕಾಪರ್ ಮತ್ತು ಜಿಂಕ್ ಇರುತ್ತೆ, ಬ್ರಾನ್ಸ್ ಅಂತಂದರೆ ಕಾಪರು ಮತ್ತು ಟಿನ್ ಇರುತ್ತೆ, ಸಾಲ್ಡರ್ ಅಂತ ಹೇಳ್ತೀವಿ ಲೆಡ್ಡು ಮತ್ತು ಟಿನ್ ಇರುತ್ತೆ. ಅದೇ ಥರ ಗೋಲ್ಡ್ಗೂ ಏನು ಮಾಡ್ತಾರೆ, ಕಾಪರ್ ಸಿಲ್ವರ್ನ ಆ್ಯಡ್ ಮಾಡಿರ್ತಾರೆ. ಅದೇ ಥರ ಸಿಲ್ವರ್ಗೂ ಏನು ಮಾಡ್ತಾರೆ, ಕಾಪರ್ನ ಆ್ಯಡ್ ಮಾಡ್ತಾರೆ. ಅದೇ ಥರ ಸ್ಟೀಲ್ ಆಗಬೇಕು ಅಂದರೆ ಐರನ್ಗೆ ಕಾರ್ಬನ್ನ ಆ್ಯಡ್ ಮಾಡ್ತಾರೆ. ಇದಕ್ಕೆ ನಾವು ಅಲಾಯ್ ಅಂತ ಹೇಳ್ತೀವಿ. ಎರಡು ಬೇರೆ ಬೇರೆ ಮೆಟಲ್ಗಳನ್ನ ಕಂಬೈನ್ ಮಾಡಿ ಇನ್ ಆರ್ಡರ್ ಟು ಹ್ಯಾವ್ ದಿ ಮೋರ್ ಯೂಸಬಲ್ ಅಪ್ರಿಷಿಯಬಲ್ ಕ್ವಾಲಿಟಿ ಅದರದ್ದು ಇಂಪ್ರೂವ್ ಮಾಡೋದಕ್ಕೆ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಇದನ್ನು ಯಾವಾಗ ಹೇಳಬೇಕು ಅಂತ. ಕಾಪರು ಮತ್ತು ಜಿಂಕ್. ಈಗ ಬ್ರಾಸು ಮತ್ತು ಬ್ರಾನ್ಸು ನಮ್ಗೆ ಯೂಶಲಿ ಕನ್ಫ್ಯೂಷನ್ ಆಗುತ್ತೆ. ಹೇಗೆ ನೋಡ್ಕೋಬೇಕು ಅಂದರೆ ಬ್ರಾಸಲ್ಲಿ ಝೆಡ್ ಪ್ರೊನೌನ್ಸಿಯೇಷನ್ ಬರೋದಿಲ್ಲ, ಆದರೆ ಬ್ರಾನ್ಸಲ್ಲಿ ಏನಾಗುತ್ತೆ, ಲೆಡ್ ಪ್ರೊನೌನ್ಸಿಯೇಷನ್ ಬರುತ್ತೆ. ಸೊ ಬ್ರಾನ್ಸಲ್ಲಿ ಝೆಡನ್ ಇರೋದಿಲ್ಲ, ಆದರೆ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಝೆಡ್ನ ಹೇಳ್ತೀವಿ. ಬ್ರಾಸಲ್ಲಿ ಏನು ಹೇಳ್ತೀವಿ, ಝೆಡನ್ ಹೇಳೋದಿಲ್ಲ, ಆದರೆ ಅದರದ್ದು ಕಾಂಬಿನೇಷನ್ ಆಗುತ್ತೆ, ಕಾಪರ್ ಮತ್ತು ಜಿಂಕ್ ಇರುತ್ತೆ. ಬ್ರಾನ್ಸಲ್ಲಿ ನಾವು ಝೆಡ್ನ ಪ್ರೊನೌನ್ಸ್ ಮಾಡ್ತೀವಿ, ಆದರೆ ಜಿಂಕ್ ಇಲ್ಲ, ಅಲ್ಲಿರುವಂಥದ್ದು ಟಿನ್ನು. ಆ ರೀತಿಯಾಗಿ ನೀವು ನೆನ್ಪಿಟ್ಕೊಂಡು ಅದನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ, ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ವಿಚ್ ಕೆಮಿಕಲ್ ಗೀವ್ಸ್ ಫೈರ್ ವರ್ಕ್ ದೇರ್ ಬ್ರಿಲಿಯಂಟ್ ವೈಲೆಂಟ್ ಗ್ರೀನ್ ಕಲರ್ ಅಂತ ಕೇಳ್ತಿದ್ದಾರೆ. ನಿಮಗೆ ಗೊತ್ತಿದೆ ಅಗೇನ್ ಕೆಲವೊಂದು ಸಾಲ್ಟ್ಸ್, ಪರ್ಟಿಕ್ಯುಲರ್ಲಿ ಆಲ್ಕಲಿ ಆ್ಯಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಏನಿದಾವಲ್ಲ, ದೇ ಗೋಯಿಂಗ್ ಟು ಹ್ಯಾವ್ ಎ ಕೆಪಾಸಿಟಿ ಟು ಇಗ್ನೈಟ್ ಕಲರ್ಸ್ ಟು ದಿ ಫ್ಲೇಮ್. ಅದನ್ನು ಯಾವ್ದಾದ್ರು ಈ ಸಾಲ್ಟ್ನ ನಾನು ಬೇರೆ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಬರ್ನ್ ಮಾಡಿದಾಗ ದೇ ಗೋಯಿಂಗ್ ಟು ಗಿವ್ ದೇರ್ ಓನ್ ಡಿಸ್ಟಿಂಕ್ಟ್ ಕಲರ್ನ ಕೊಡ್ತವೆ. ಸ್ಟ್ಯಾನ್ಷಿಯಮ್, ವೇರಿಯಮ್, ಸೋಡಿಯಮ್ ಆ್ಯಂಡ್ ಕಾಪರ್. ಪರ್ಟಿಕ್ಯುಲರ್ಲಿ ದಿಟ್ ಹ್ಯಾಪನ್ಸ್ ವಿತ್ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಆಲ್ಕಲಿ ಆ್ಯಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ನಾವು ಯಾವುದನ್ನು ಕರಿತೀವಿ. ಸೊ ನಿಮಗೆ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಬೇಕು, ಕೆಮಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಅಂದರೆ ಒಂದು ಪಿರಿಯಾಡಿಕ್ ಟೇಬಲ್ದು ಒಂದು ಬ್ರಾಡ್ ಇನ್ಫಾರ್ಮೇಷನ್ ಇರಬೇಕಾಗತ್ತೆ. ನಾವು ಯಾವುದನ್ನು ಮೆಟಲ್ಸ್ ಅದನ್ನು ನಾವು ಪಿರಿಯಾಡಿಕ್ ಟೇಬಲ್ ಇರುವಂಥ 118 ಎಲಿಮೆಂಟ್ಸ್ಗಳಿದ್ದಾವೆ. ಆಲ್ 118 ಎಲಿಮೆಂಟ್ಸ್ನ ನಾವು ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲಾಯ್ಡ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಮೆಟಲ್ಸ್ ಅಂತಂದರೆ ಅದು ಮೆಟಲ್ ಆಗಿರ್ತವೆ. ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಪ್ರಾಪರ್ಟಿ, ಹೈ ಮೆಲ್ಟಿಂಗ್ ಪಾಯಿಂಟ್ ಇರ್ತವೆ, ಡಕ್ಟೈಲ್ ಇರ್ತವೆ, ಮೆಲೇಬಲ್ ಅಂತ ಹೇಳ್ತೀವಿ. ಅದೇ ಥರ ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಅದೇ ಥರ ಎರಡೂ ಮೆಟಲ್ಸು ಮತ್ತು ನಾನ್ ಮೆಟಲ್ಸ್ ಎರಡೂ ಪ್ರಾಪರ್ಟಿ ಇರೋದಕ್ಕೆ ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ನೀವು ಎಸ್ಸು ಮತ್ತು ಡಿ ಬ್ಲಾಕ್ ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡೋದಾದರೆ ಅದನ್ನು ನಾವು ಮೆಟಲ್ಸ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಸಿನ್ಸ್ ದೇ ಗೋಯಿಂಗ್ ಟು ಹ್ಯಾವ್ few elements, few electrons in their outermost shell. When the light is fall on them, they immediately jump the valence electron which is present at the outermost shell. They're going to jump from lower energy level to higher energy level. While coming back, they're going to emit the radiation in a UV visible region. That's why they're going to appear as colored. ಸೊ ಇದು ಎಲ್ಲ ಎಸ್ ಬ್ಲಾಕ್ ಎಲಿಮೆಂಟ್ಸೂ ಆಗ್ತವೆ. ಒಂದೊಂದು ಸಾಲ್ಟು ಒಂದೊಂದು ಕಲರ್ನ ಕೊಡ್ತವೆ, ಆದರೆ ಅವರು ಇಲ್ಲಿ ಗ್ರೀನ್ ಕಲರ್ನ ಅಂತ ಕೇಳ್ತಾ ಇದ್ದಾರೆ. ಗ್ರೀನ್ ಕಲರ್ ಆದರೆ ಅದು ಬೇರಿಯಮ್ ಕೊಡುತ್ತೆ, ಕಾಪರ್ ಆದರೆ ಬ್ಲೂ ಕಲರ್ ಇರುತ್ತೆ, ಸೋಡಿಯಂ ಆದರೆ ಗೋಲ್ಡನ್ ಯೆಲ್ಲೋ ಕಲರ್ ಇರುತ್ತೆ, ಬೇರಿಯಮ್ ಆದರೆ ಗ್ರೀನ್ ಕಲರ್ ಇರುತ್ತೆ. ಅದೇ ಥರ ಸಮ್ಟೈಮ್ಸ್ ಸ್ಟ್ಯಾನ್ಷಿಯಮ್ ಆಯಿತು ಅಂತಂದರೆ ನಿಮಗೆ ಕ್ರಿಮ್ಸನ್ ರೆಡ್ ಕಲರ್ ಅಂತ ಹೇಳ್ತೀವಿ, ಅದು ಕೊಡುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಇಲ್ಲಿ ಯಾವುದು ಅಂತಂದರೆ ಬೇರಿಯಮ್. ಬೇರಿಯಮ್ ಪ್ರೊಡ್ಯೂಸಸ್ ದಿ ಗ್ರೀನ್ ಕಲರ್, ಸ್ಟ್ಯಾನ್ಷಿಯಮ್ ಪ್ರೊಡ್ಯೂಸಸ್ ದಿ ಕ್ರಿಮ್ಸನ್ ರೆಡ್ ಅಂತ ಕರಿತೀವಿ, ಕಾಪರ್ ಪ್ರೊಡ್ಯೂಸಸ್ ಬ್ಲೂ, ಸೋಡಿಯಂ ಪ್ರೊಡ್ಯೂಸಸ್ ದಿ ಯೆಲ್ಲೋ ಸ್ಪಾರ್ಕ್. ಸೊ ಹಾಗಾಗಿ ಅದನ್ನು ಏನು ಮಾಡ್ತಾರೆ, ಕ್ರಾಕರ್ಸಲ್ಲಿ ಇದನ್ನು ಅವರು ಫೈರ್ ವರ್ಕ್ಸಲ್ಲಿ ಕ್ರ್ಯಾಕರ್ಸಲ್ಲಿ ಅದನ್ನು ಹಾಕ್ತಾರೆ. ಅವಾಗ ಆ ಕಲರ್ಗಳು ನಿಮಗೆ ಬರೋಕ್ಕೆ ಶುರು ಆಗುತ್ತೆ. ನೆನ್ಪಿಟ್ಕೋಬೇಕು, ಇಲ್ಲಿ ಬೇರಿಯಮ್ ಕೇಳಿದ್ದಾರೆ. ಅದೇ ಥರ ಕಾಪರ್ ಇದ್ದರೆ ಬ್ಲೂ ಬರುತ್ತೆ, ಸೋಡಿಯಂ ಇದ್ದರೆ ಗೋಲ್ಡನ್ ಯೆಲ್ಲೋ ಕಲರ್ ಬರುತ್ತೆ, ಸ್ಟ್ಯಾನ್ಷಿಯಮ್ ಇದ್ದರೆ ಕ್ರಿಮ್ಸನ್ ರೆಡ್ ಕಲರ್ ನಿಮಗೆ ಬರ್ತಾ ಹೋಗುತ್ತೆ. Which chemical element is added during the alkalization process to make natural rubber harder, more durable and resistant to temperature changes?
ಸೊ ನಿಮಗೆ ಗೊತ್ತಿದೆ ಕೆಲವೊಂದು ಎಲಿಮೆಂಟ್ಗೆ ತಂದೇ ಆದಂಥ ಪ್ರಾಪರ್ಟೀಸ್ ಇರುತ್ತೆ. ಆದರೆ ರಬ್ಬರ್ಗೆ ಇವು ಯಾವುದೋ ಒಂದು ಎಲಿಮೆಂಟ್, ಅದು ಕಾಪರ್ ಕಾರ್ಬನ್, ಸಲ್ಫರ್, ಫಾಸ್ಫರಸ್, ನೈಟ್ರೋಜನ್ ಅಂತ ಕೇಳ್ತಾರೆ. ಇದನ್ನು ಆ್ಯಡ್ ಮಾಡಿದಾಗ ಅದರದ್ದು ಡ್ಯೂರಬಿಲಿಟಿ ಹೆಚ್ಚಿಗೆ ಆಗುತ್ತೆ, ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ, ರೆಸಿಸ್ಟೆಂಟ್ ಟು ಹೈ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅದು ಯಾವುದು ಅಂತ ಕೇಳ್ತಾರೆ. ಆ ಪ್ರೋಸೆಸ್ಗೆ ಅವ್ರು ಏನಂತ ಕರೀತಾರೆ, ವಾಲ್ಕನೈಸೇಷನ್ ಅಂತ ಕೇಳ್ತಾರೆ. ಕೆಲವೊಂದು ಸಲ ಕೇಳಿದರೆ ವಾಟ್ ಈಸ್ ದ ಪ್ರೋಸೆಸ್ ಆಫ್ ವಾಲ್ಕನೈಸೇಷನ್ ಅನ್ನೋದ್ರ ಮೇಲೇನೂ ಕ್ವಶನ್ಸ್ ಇದೆ. ಅದನ್ನು ಮುಂದೆ ನಾನು ಯಾವಾಗಾರು ಹೇಳ್ತೀನಿ. ಈ ವಾಲ್ಕನೈಸೇಷನ್ ಪ್ರೋಸೆಸ್ಸಲ್ಲಿ ಏನು ಮಾಡ್ತಾರೆ, ನಮಗೆ ನ್ಯಾಚುರಲ್ ರಬ್ಬರ್ ಏನಿದೆಯಲ್ಲ, ಐಸೋಪ್ರೀನ್ ಅಂತ ನಾವೇನು ಕರಿತೀವಲ್ಲ, ಅದಕ್ಕೆ ಸಲ್ಫರ್ ಹಾಕ್ಬಿಟ್ಟು ಹೀಟ್ ಮಾಡ್ತಾರೆ. ಸಲ್ಫರ್ ಹಾಕಿ ಹೀಟ್ ಮಾಡಿದಾಗ ಏನಾಗುತ್ತೆ, ಕ್ರಾಸ್ ಲಿಂಕಿಂಗ್ ಆಗುತ್ತೆ. ನೋಡಿ, ಸಲ್ಫರ್ ಏನು ಮಾಡುತ್ತೆ, ಇದು ನಿಮ್ಮದು ಏನು ನ್ಯಾಚುರಲ್ ರಬ್ಬರ್ ಇದೆಯಲ್ಲ ಅದು ಸ್ಟಿಕ್ಕಿ ಇರುತ್ತೆ, ಸಾಫ್ಟಾಗಿರುತ್ತೆ. ಹಾಗಾಗಿ ಅದೇನು ಮಾಡುತ್ತೆ, ಅದರದ್ದು ಶೇಪ್ನ ಲೂಸ್ ಮಾಡ್ಕೊಂಡ್ಬಿಡುತ್ತೆ ವೆನ್ ಯು ಹೀಟ್ ಇಟ್ ಟು ಎ ವೆರಿ ಹೈ ಟೆಂಪರೇಚರ್. ಸೊ ಅದನ್ನು ಏನು ಮಾಡ್ತಾರೆ, ಸಲ್ಫರ್ ಜೊತೆಗೆ ಹೀಟ್ ಮಾಡಿದಾಗ ಸಲ್ಫರ್ ವಿಲ್ ಗೋಯಿಂಗ್ ಟು ಬೈಂಡ್ ಬಿಟ್ವೀನ್ ದೋಸ್ ಟೂ ಲೇಯರ್ಸ್. ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಅ ಕ್ರಾಸ್ ಲಿಂಕ್ಸ್ ಬಿಟ್ವೀನ್ ಟೂ ಪಾಲಿಮರ್ ಚೈನ್ಸ್. ಹಾಗಾಗಿ ಅವು ಸ್ಟ್ರಾಂಗ್ ಆಗುತ್ತೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ವಾಲ್ಕನೈಸೇಷನ್ ಅಂತ ಕರಿತೀವಿ. 100 to 150 ಡಿಗ್ರಿಗೆ ಹೀಟ್ ಮಾಡ್ತೀವಿ. ಆ್ಯಕ್ಚುಲಿ ಇದನ್ನು ಫಸ್ಟ್ ಗುಡ್ ಇಯರ್ ಅನ್ನೋನು ಚಾರ್ಲ್ಸ್ ಗುಡ್ ಇಯರ್ ಅನ್ನೋನು ಡಿಸ್ಕವರ್ ಮಾಡ್ತಾನೆ. ಹಾಗಾಗಿ ನೌವೇ ಡೇಸ್ ವಿ ಹ್ಯಾವ್ ಎ ಟೈರ್, ಕಮರ್ಷಿಯಲ್ ಟೈರ್ ಬೈ ನೇಮ್ ಗುಡ್ ಇಯರ್ ಅಂತಲೂ ನಾವು ನೋಡಿರ್ತೀವಿ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ದಿ ವಾಲ್ಕನೈಸೇಷನ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಲ್ಫರ್. Why helium is preferred over hydrogen gas for filling weather balloons and airships in spite of being slightly heavier than hydrogen. ಸೊ ನೀವು ಹೈಡ್ರೋಜನ್ನ ಮತ್ತು ಹೀಲಿಯಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಹೈಡ್ರೋಜನ್ ಈಸ್ ಲೈಟರ್ ದ್ಯಾನ್ ಹೀಲಿಯಮ್. ಆದರೂ ಹೈಡ್ರೋಜನ್ ನಾವು ಬೆಲೂನ್ ಗ್ಯಾಸ್ಗಳಲ್ಲಿ ಅಥವಾ ವೆದರ್ ಬೆಲೂನ್ಸಲ್ಲಿ, ಏರ್ಶಿಪ್ಸಲ್ಲಿ ಯೂಸ್ ಮಾಡಲ್ಲ. ಯಾಕೆ ಅಂತ ಕೇಳ್ತಿದ್ದಾರೆ. So helium is cheaper to produce. Helium is chemically inert and non-flammable. Helium can withstand higher atmospheric pressure. Helium leaks much slower out of the balloon fabric ಅಂತ ಕೇಳ್ತಿದ್ದಾರೆ. ಮೇಯ್ನಾಗಿ ಹೈಡ್ರೋಜನ್ ಮತ್ತು ಹೀಲಿಯಮ್ ಗ್ಯಾಸ್ನ ನಾವು ಕನ್ಸಿಡರ್ ಮಾಡಬೇಕಾದ್ರೆ, ಹೈಡ್ರೋಜನ್ ಗ್ಯಾಸ್ ಅಂದರೆ ಹೈಲಿ ಫ್ಲೇಮಬಲ್, ಇಟ್ ಇಮಿಡಿಯೇಟ್ಲಿ ಕ್ಯಾಚಸ್ ಫೈರ್. ವೆರಾಸ್ ದ ಹೀಲಿಯಮ್ ಲೈಟರ್ ಆಗಿದೆ, ಇನರ್ಟ್ ಆಗಿದೆ, ನಾನ್ ಫ್ಲೇಮಬಲ್ ಆಗಿದೆ. ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಹೈಡ್ರೋಜನ್ ಇಸ್ ಲೈಟೆಸ್ಟ್, ನೋ ಡೌಟ್, ಬಟ್ ಪ್ರೊವೈಡ್ಸ್ ಅನ್ ಎಕ್ಸಲೆಂಟ್ ಲಿಫ್ಟಿಂಗ್ ಪವರ್, ಬಟ್ ಹೈಲಿ ವೋಲಟೈಲ್. ಇಟ್ ಕ್ಯಾಚಸ್ ಫೈರ್ ಎಕ್ಸ್ಪ್ಲೋಸಿವ್ಲಿ ವೆನ್ ಮಿಕ್ಸ್ಡ್ ವಿತ್ ಆಕ್ಸಿಜನ್. ಹಾಗಾಗಿ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಹೀಲಿಯಮ್ ಇಸ್ ಅ ನೋಬಲ್ ಗ್ಯಾಸ್, ಇನರ್ಟ್ ಗ್ಯಾಸ್ ಅಂತ ಕರಿತೀವಿ. ಮೀನಿಂಗ್ ಇಟ್ ವಿಲ್ ನೆವರ್ ಬರ್ನ್ ಆರ್ ಎಕ್ಸ್ಪ್ಲೋಡ್, ಮೇಕಿಂಗ್ ಮಚ್ ಸೇಫರ್ ಆಪ್ಷನ್ ಫಾರ್ ಪ್ಯಾಸೆಂಜರ್ಸ್, ಏರ್ಶಿಪ್ಸ್ ಆ್ಯಂಡ್ ಹೈ ಆಟಿಟ್ಯೂಡ್ ವೆದರ್ ಬೆಲೂನ್ಸ್ಗೆ ಅದನ್ನು ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಕರೆಕ್ಟ್ ಆನ್ಸರ್ ಏನು ಅಂದರೆ ಹೀಲಿಯಮ್ ಈಸ್ ಕೆಮಿಕಲಿ ಇನರ್ಟ್ ಆ್ಯಂಡ್ ನಾನ್ ಫ್ಲೇಮಬಲ್. ಸೊ ಹಂಗಾಗಿ ಹೀಲಿಯಮ್ನ ಪ್ರಿಫರ್ ಮಾಡ್ತಾರೆ ರಾದರ್ ದ್ಯಾನ್ ಹೈಡ್ರೋಜನ್ ಗ್ಯಾಸ್, ಈವನ್ ದೋ ಇಟ್ ಈಸ್ ಎ ಲೈಟರ್. ವಿಚ್ ಎಲಿಮೆಂಟ್ ಈಸ್ ದ ಮೋಸ್ಟ್ ಅಬೆಂಡೆಂಟ್ ಮೆಟಲ್ ಫೌಂಡ್ ಇನ್ ದಿ ಅರ್ತ್ ಕ್ರೆಸ್ಟ್? ಅಗೇನ್ ಇದು ನಿಮಗೆ ಟ್ರ್ಯಾಪ್ ಆಗೋವಂಥ ಕ್ವಶನ್ನು. ಇಲ್ಲಿ ಏನು ಮಾಡ್ತಿದ್ದಾರೆ, ಮೋಸ್ಟ್ ಅಬೆಂಡೆಂಟ್ ಮೆಟಲ್ ಅಂತ ಕೇಳ್ತಾ ಇದ್ದಾರೆ. ಮೋಸ್ಟ್ ಅಬೆಂಡೆಂಟ್ ಎಲಿಮೆಂಟ್ ಯಾವುದು ಅಂತಂದರೆ ಆಕ್ಸಿಜನ್ ಮೋಸ್ಟ್ ಅಬೆಂಡೆಂಟ್ ಎಲಿಮೆಂಟ್ ಆಗುತ್ತೆ. ಆದರೆ ಅವ್ರು ಮೆಟಲ್ ಅಂತ ಕೇಳ್ತಾ ಇದ್ದಾರೆ. ಐರನ್ನ, ಅಲ್ಯೂಮಿನಿಯಮ್ಮ, ಸಿಲಿಕಾನ, ಕ್ಯಾಲ್ಶಿಯಮ್ಮ. ಸೊ ಅಲ್ಲಿ ನೋಡ್ಕೋಬೇಕಾಗತ್ತೆ. ಅರ್ತ್ ಕ್ರಸ್ಟ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಆಕ್ಸಿಜನ್ ಇರುತ್ತೆ, ಸಿಲಿಕಾನ್ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ, ಐರನ್ ಇರುತ್ತೆ, ಕ್ಯಾಲ್ಶಿಯಮ್ ಮತ್ತು ಸೋಡಿಯಂ. ಇದು ಈ ಆರ್ಡ್ರಲ್ಲಿ ಅದು ನಿಮಗೆ ಬರ್ತಾ ಹೋಗುತ್ತೆ. ಸೊ ಆಕ್ಸಿಜನ್ನ ಮ್ಯಾಕ್ಸಿಮಮ್ ಪ್ರೆಸೆಂಟ್ ಇನ್ ದಿ ಅರ್ತ್ ಕ್ರಸ್ಟ್ ಅಂತ ಹೇಳ್ತೀವಿ. ಆದರೆ ಕ್ವಶನಲ್ಲಿ ಅವ್ರು ಏನು ಕೇಳಿದ್ದಾರೆ, ಮೋಸ್ಟ್ ಅಬೆಂಡೆಂಟ್ ಮೆಟಲ್ ಅಂತ ಕೇಳಿದ್ದಾರೆ. ಹಂಗಾಗಿ ಆನ್ಸರ್ ಏನು ಬರಿಬೇಕಾಗತ್ತೆ, ಅಲ್ಯೂಮಿನಿಯಂ ಅಂತ ಬರಿಬೇಕಾಗತ್ತೆ. 8%, ರಫ್ಲಿ ಅರೌಂಡ್ 8%, 8.1% ನಿಮಗೆ ಅರ್ತ್ ಕ್ರಸ್ಟಲ್ಲಿ ನಿಮಗೆ ಮೆಟಲ್ ಯಾವುದಿರುತ್ತೆ ಅಂತಂದರೆ ಅಲ್ಯೂಮಿನಿಯಂ ಇರುತ್ತೆ. ಸೊ ಹಾಗಾಗಿ ಅಲ್ಯೂಮಿನಿಯಂ ಇಸ್ ದಿ ಕರೆಕ್ಟ್ ಆನ್ಸರ್. ಆಕ್ಸಿಜನ್ನು 46.6% ಇದೆ, ಸಿಲಿಕಾನ್ 27.7% ಇದೆ, ಅಲ್ಯೂಮಿನಿಯಂ 8% ಇದೆ, ಐರನ್ 5%, ಕ್ಯಾಲ್ಶಿಯಂ 3%, ಸೋಡಿಯಂ 2%, ಪೊಟ್ಯಾಷಿಯಂ 2%, ಮೆಗ್ನೀಷಿಯಂ 2%, ಅದರ್ಸ್ 2% ಅಂತ. ಸೊ ನಿಮಗೆ ಒಂದು ರಫ್ ಆಗಿ ಐಡಿಯಾ ಇರಬೇಕು. ಅಬೆಂಡೆಂಟ್ ಮೆಟಲ್ ಅಂತ ಕೇಳಿದರೆ ಹಾಗಾಗಿ ನೀವು ಅಲ್ಯೂಮಿನಿಯಂನ ಹೇಳಬೇಕಾಗತ್ತೆ. ವಿಚ್ ಎಲಿಮೆಂಟ್ ಈಸ್ ನೋನ್ ಆಸ್ ಕಿಂಗ್ ಆಫ್ ಮೆಟಲ್ಸ್ ಡ್ಯೂ ಟು ಇಟ್ಸ್ ಹಿಸ್ಟಾರಿಕಲ್ ವ್ಯಾಲ್ಯೂ, ಹೈ ರೆಸಿಸ್ಟೆಂಟ್ ಟು ಕರೋಷನ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಡಕ್ಟಬಿಲಿಟಿ. ಡಕ್ಟಬಿಲಿಟಿ ಅಂತಂದ್ರೆ ಏನು ಅಂತಂದರೆ ಎಷ್ಟು ತಿನ್ನಾಗಿ ಅದನ್ನು ನಾನು ವೈರ್ ಥರ ಮಾಡ್ತೀನಲ್ಲ, ಥ್ರೆಡ್ ಥರ ಮಾಡ್ತೀನಲ್ಲ, ಅದಕ್ಕೆ ನಾವು ಡಕ್ಟೈಲಿಟಿ ಅಂತ ಕರಿತೀವಿ.
ಅದೇ ಥರ ಕರೋಷನ್ ಫ್ರೀ, ರೆಸಿಸ್ಟೆನ್ಸ್ ಟು ಕರೋಷನ್ ಅಂದರೆ ತುಕ್ಕು ಹಿಡಿದೇ ಇರುವಂಥ ಮೆಟಲ್ಲು. ಎಕ್ಸ್ಟ್ರೀಮ್ಲಿ ಅದನ್ನು ನಾನು ಎಷ್ಟು ತೆಳ್ಳಗೆ ಬೇಕಾದ್ರೂ ಎಳಿಬೋದು. ಅಂಥ ಮೆಟಲ್ಗೆ ನಾವೇನಂತ ಕರಿತೀವಿ, ಕಿಂಗ್ ಆಫ್ ಮೆಟಲ್ಸ್ ಅಂತ ಕೇಳ್ತೀವಿ. ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಆನ್ಸರ್ ಯಾವುದು ಅಂದರೆ ಪ್ಲಾಟಿನಮ್, ಐರನ್, ಗೋಲ್ಡ್ ಆ್ಯಂಡ್ ಸಿಲ್ವರ್. ಸೊ ಎಕ್ಸೆಪ್ಟ್ ಐರನ್, ಪ್ಲಾಟಿನಮ್ ಇರ್ಬೋದು, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಇದನ್ನೆಲ್ಲ ನಾವು ನೋಬಲ್ ಮೆಟಲ್ಸ್ ಅಂತ ಕರಿತೀವಿ. ಬಿಕಾಸ್ ಅಷ್ಟು ಈಸಿಯಾಗಿ ರಿಯಾಕ್ಟ್ ಆಗಲ್ಲ. ಆದರೆ ಅವ್ರು ಕಿಂಗ್ ಆಫ್ ಮೆಟಲ್ಸ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಗೋಲ್ಡ್ ವಿಲ್ ಬಿ ದಿ ಆನ್ಸರ್. ಎಕ್ಸ್ಟ್ರೀಮ್ಲಿ ಡಕ್ಟೈಲಿಟಿ ಅಂತ ಹೇಳ್ತಾ ಇದ್ದೀನಲ್ಲ, ಅದನ್ನು ನೀವು ಸಣ್ಣ ದಾರ ಥರ ಮಾಡ್ಬೋದು. ಈಗ ನಿಮಗೆ ಗೊತ್ತು, ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಗೋಲ್ಡ್ ಇರುತ್ತೆ ಅಂತ ಹೇಳ್ತಾರೆ, ಸಿಲ್ವರ್ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅದನ್ನು ಏನು ಮಾಡ್ತಾರೆ, ಈ ಸಿಲ್ವರ್ನ ಏನು ಮಾಡ್ತಾರೆ, ಥ್ರೆಡ್ ಥರ ಎಳೆದು ಆ ಥ್ರೆಡ್ನ ಅಲ್ಲಿ ಏನು ಮಾಡಿರ್ತಾರೆ, ಅವರು ಯೂಸ್ ಮಾಡಿರ್ತಾರೆ. ಹಾಗಾಗಿ ಅವು ಅಷ್ಟು ಎಕ್ಸ್ಪೆನ್ಸಿವ್ ಆಗಿರ್ತವೆ. ಆಮೇಲೆ ನೀವು ಐರನ್ ತೊಗೊಂಡ್ರೆ ಕರೋಡ್ ಆಗುತ್ತೆ, ಸಿಲ್ವರ್ ತೊಗೊಂಡ್ರು ಟಾರ್ನಿಷ್ ಆಗುತ್ತೆ. ಆದರೆ ಗೋಲ್ಡ್ನ ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಅದು ಕೊರೋಡು ಆಗಲ್ಲ. ಬಿಕಾಸ್ ಆಫ್ ಆಲ್ ದೀಸ್ ಪ್ರಾಪರ್ಟಿ ನಾವು ಗೋಲ್ಡ್ನ ಕಿಂಗ್ ಆಫ್ ಮೆಟಲ್ಸ್ ಅಂತ ಕರಿತೀವಿ. ಗೋಲ್ಡ್ ಈಸ್ ಹೈಲಿ ರಿಯಾಕ್ಟಿವ್, ನೋಬಲ್ ಮೆಟಲ್ ಅಂತ ಕರಿತೀವಿ. ಇಟ್ ಡಸ್ ನಾಟ್ ಟಾರ್ನಿಷ್ ಅಂದರೆ ಕಪ್ಪಾಗುವಂಥದ್ದು. ರಸ್ಟ್ ಅಂತ ಅಂದರೆ ತುಕ್ಕಿಡಿಯುವಂಥದ್ದು. ವೆನ್ ಎಕ್ಸ್ಪೋಸ್ ಟು ಏರ್ ಆರ್ ವಾಟರ್, ಇಟ್ಸ್ ಅ ಮೋಸ್ಟ್ ಡಕ್ಟೈಲ್ ಮೆಟಲ್ ಆನ್ ದಿ ಅರ್ತ್. ತುಂಬ ಡಕ್ಟೈಲ್ ಆಗಿರುವಂಥ ಮೆಟಲ್ ಆನ್ ದಿ ಅರ್ತ್ ಯಾವುದು ಅಂತಂದರೆ ಅದು ಗೋಲ್ಡನ್ನೇ. ಜಸ್ಟ್ 1 ಗ್ರಾಮ್ ಆಫ್ ಗೋಲ್ಡ್ ಕ್ಯಾನ್ ಡ್ರಾನ್ ಇನ್ ಟು ಎ ವೈರ್ ದಟ್ ಈಸ್ ನಿಯರ್ಲಿ 2 ಕಿಲೋಮೀಟರ್ಸ್ ಲಾಂಗ್. 2 ಕಿಲೋಮೀಟರ್ಸ್ ಲಾಂಗ್ ಆಗುವಷ್ಟು ಅದನ್ನು ಅಷ್ಟು ತೆಳ್ಳಗೆ ನಾವು ಅದನ್ನು ಎಳಿಬೋದು. ಸೊ ಹಾಗಾಗಿ ಗೋಲ್ಡ್ನ ನಾವು ಕಿಂಗ್ ಆಫ್ ಮೆಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವಿಚ್ ಎಲಿಮೆಂಟ್ ಹ್ಯಾಸ್ ದಿ ಹೈಯೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಆಲ್ ಮೆಟಲ್ಸ್ ಅಂತ ಕರಿತೀವಿ. ಕಾಪರ್, ಸಿಲ್ವರ್, ಗೋಲ್ಡ್ ಆ್ಯಂಡ್ ಅಲ್ಯೂಮಿನಿಯಂ. ನಿಮ್ಗೆ ಯೂಶಲಿ ಇದನ್ನು ಟ್ರ್ಯಾಪ್ ಆಗಿಬಿಡ್ತೀವಿ ನಾವು. ಯೂಶಲಿ ಕಾಪರ್ ಅಂತ ಹೇಳ್ತೀವಿ. ಹೈಯೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತಂದರೆ ನಮ್ಮ ಮನೆಗಳಲ್ಲಿ ಕಾಪರ್ ವೈರ್ನ ನಾವು ಯೂಸ್ ಮಾಡಿರ್ತೀವಿ ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ಗೆ. ಹಾಗಾಗಿ ನಾವು ಅದನ್ನು ಅಂತ ಹೇಳ್ಬಿಡ್ತೀವಿ. ಆದರೆ ಸಿಲ್ವರ್ ಈಸ್ ದಿ ಕರೆಕ್ಟ್ ಆನ್ಸರ್. Because it's going to have the highest electrical conductivity. Then you may ask why, even though silver conducts better ಆಯಿತು ಅಂದರೆ it's going to have the highest electrical conductivity ಇದೆ ಅಂದರೆ why can't we use silver in our electrical connection in our house ಅಂತ ನೀವು ಕೇಳ್ಬೋದು. ಬಟ್ ಕಾಪರ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಚೀಪ್. ಅದು ಚೀಪಾಗಿದೆ, ಹಂಗಾಗಿ ಕಾಪರ್ನ ನಾವು ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀವಿ. ಬಟ್ ಹೈಯೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುವಂಥ ಮೆಟಲ್ ಯಾವುದು ಅಂತಂದರೆ ಅದು ಸಿಲ್ವರೇ ಆಗುತ್ತೆ. ಮೆನಿ ಸ್ಟೂಡೆಂಟ್ ಮಿಸ್ಟೇಕನ್ಲಿ ಥಿಂಕ್ ಕಾಪರ್ ಆರ್ ಗೋಲ್ಡ್ ಇಸ್ ದ ಬೆಸ್ಟ್ ಕಂಡಕ್ಟರ್. ಸಿಲ್ವರ್ ಇಸ್ ಆ್ಯಕ್ಚುಲಿ ಹ್ಯಾಸ್ ದಿ ಹೈಯೆಸ್ಟ್ ಎಲೆಕ್ಟ್ರಿಕಲ್ ಆ್ಯಂಡ್ ಥರ್ಮಲ್ ಕಂಡಕ್ಟಿವಿಟಿ. ಕಾಪರ್, ಅಲ್ಯೂಮಿನಿಯಂ ಆರ್ ಯೂಸ್ಡ್ ಫಾರ್ ಹೌಸ್ಹೋಲ್ಡ್ ವೈರಿಂಗ್ ಸಿಂಪ್ಲಿ ಬಿಕಾಸ್ ಸಿಲ್ವರ್ ಈಸ್ ಟೂ ರೇರ್ ಆರ್ ಎಕ್ಸ್ಪೆನ್ಸ್ ಟು ಬಿ ಯೂಸ್ಡ್ ಇನ್ ಪವರ್ ಗ್ರಿಡ್ಸ್. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಸಿಲ್ವರ್ ಇಸ್ ದಿ answer. Which element is commercially extracted from sea water and it's a member of halogen family? ನಾನು ಮುಂಚೆನೇ ಹೇಳ್ದಂಗೆ ನಿಮಗೊಂದು ರಫ್ ಆಗಿ ಪೀರಿಯಾಡಿಕ್ ಟೇಬಲ್ದು ಗೊತ್ತಿರಬೇಕಾಗತ್ತೆ. ಪೀರಿಯಾಡಿಕ್ ಟೇಬಲಲ್ಲಿ ಒಟ್ಟು 118 ಎಲಿಮೆಂಟ್ಸ್ ಇದೆ. ಅದನ್ನು ನಾವು 18 ಗ್ರೂಪ್ಸ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಅದರಲ್ಲಿ 17th ಗ್ರೂಪ್ ಅಂತ ನಾವು ಏನು ಕರಿತೀವಲ್ಲ ಅದನ್ನು ನಾವು ಹ್ಯಾಲೋಜನ್ ಅಂತ ಕರಿತೀವಿ. ಅದರಲ್ಲಿ ಏನೇನಿರುತ್ತೆ ಅಂದರೆ ಫ್ಲೋರಿನ್ ಇರುತ್ತೆ, ಕ್ಲೋರಿನ್ ಇರುತ್ತೆ, ಬ್ರೋಮಿನ್ ಇರುತ್ತೆ, ಅಯೋಡೀನ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗ್ರೂಪ್ 17 ಇದೆ, ಇಲ್ಲಿ ಇರುತ್ತೆ, ಇದು ನೋಡ್ಕೋಬೇಕು. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡೀನ್, ಆಸ್ಟಟೈನ್, ಫ್ರಾನ್ಶಿಯಮ್ ಅಂತ ಹೇಳ್ತೀವಿ. ಇದು ಇಲ್ಲಿ ನಿಮ್ಗೆ ಇರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಹ್ಯಾಲೋಜನ್ ಫ್ಯಾಮಿಲಿ ಅಂತ ಕರಿತೀವಿ. ಅದರಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಈಗ ಸೋಡಿಯಮ್ಮು ಹ್ಯಾಲೋಜನ್ ಫ್ಯಾಮಿಲಿನಲ್ಲಿ ಬರಲ್ಲ. ಸೊ ಅಯೋಡೀನು, ಫ್ಲೋರಿನ್ ಮಾತ್ರ. ಕ್ಯಾಲ್ಶಿಯಂ ಡಸ್ ನಾಟ್ ಕಮ್ ಅಂಡರ್ ಹ್ಯಾಲೋಜನ್. ಸೊ ನೀವು ಏನು ಮಾಡಬೇಕಾಗತ್ತೆ, ಆನ್ಸರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಐದರ್ ಇಟ್ ಹ್ಯಾಸ್ ಟು ಬಿ ಅಯೋಡೀನ್ ಆರ್ ಇಟ್ ಹ್ಯಾಸ್ ಟು ಬಿ ಫ್ಲೋರಿನ್. ಸೊ ಅಯೋಡೀನ್ ನಾವೇನು ಮಾಡ್ತೀವಿ, ಸಿ ವಾಟರಲ್ಲಿ ವೆಟ್ಸಲ್ಲಿ ಅಂತ ಏನಂತ ಕರಿತೀವಿ, ಕಾಲ್ಪ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಅದು ಇರುತ್ತೆ. ಸಿ ವೀಡ್ಸ್ ಅಂತ ಏನು ಕರಿತೀವಿ, ಕೆಲ್ಪ್ ಅಂತ ಏನು ಕರಿತೀವಿ ಅದು ಇರುತ್ತೆ. ಈ ಥರ ಗಿಡದಲ್ಲಿ ಬೆಳೆದಿರುತ್ತೆ. ಸಿ ವೀಡ್ ಅದು ಅಂದರೆ ಸಮುದ್ರದಲ್ಲಿ ಬೆಳೆಯುವಂಥ ಕಳೆ, ಅದು ಅದರಲ್ಲಿ ಏನಿಂದ ತೆಗಿತೀವಿ ಅಯೋಡೀನ್, ಅದನ್ನು ತೆಗಿತೀವಿ. ಅದು ಗ್ರೂಪ್ 17ನಲ್ಲಿದೆ. ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಅಯೋಡೀನ್ ಆಗುತ್ತೆ. ಎಗೇನ್ ಅನದರ್ ಅಡಿಷ್ನಲ್ ಇನ್ಫಾರ್ಮೇಷನ್ ತೊಗೊಳ್ಳೋದಾದರೆ, ಈ ಅಯೋಡೀನ್ ನಮ್ಮ ಬಾಡಿಗೆ ಟು ಸರ್ಟನ್ ಎಕ್ಸ್ಟೆಂಟ್ ಬೇಕೇ ಬೇಕಾಗತ್ತೆ. ನಮ್ಮ ಡಯಟಲ್ಲಿ ಅದು ನಮ್ಗೆ ಸಿಗುತ್ತೆ. ಹಾಗಾಗಿ ನಾವು ಅಯೋಡೈಸ್ಡ್ ಸಾಲ್ಟ್ನ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಅದೇನಾದರೂ ಕಡಿಮೆ ಆಯಿತು ಅಂದರೆ ನನಗೇನಾಗುತ್ತೆ ಅಂದರೆ ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಆಗುತ್ತೆ. ಆ ಡಿಸೀಸಸ್ಗೆ ನಾವೇನಂತ ಕರಿತೀವಿ, ಗಾಯ್ಟರ್ ಅಂತ ಕರಿತೀವಿ, ಗಳಗಂಟ ಅಂತ ಕರೀತಾರೆ ಕನ್ನಡದಲ್ಲಿ. ಈ ರೀತಿಯಾಗಿ ಗಂಟ್ಲಲ್ಲಿ ಏನಾಗುತ್ತೆ ಅಂದರೆ ಅದು ಗಂಟು ಥರ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಗಳಗಂಟ ಅಂತ ಹೇಳ್ತೀವಿ. ಹಾಗಾಗಿ ಆನ್ಸರ್ ಏನು ಅಂದರೆ ಅಯೋಡಿನ್ ಇಸ್ ದಿ ಆನ್ಸರ್.
ಸೊ ದಿಸ್ ದ ವೇ ದ ಪ್ರೀವಿಯಸ್ ಕ್ವಶನಲ್ಲಿ ಅಬೌಟ್ ದಿ ಪಿರಿಯಾಡಿಕ್ ಟೇಬಲ್, ಅಬೌಟ್ ದಿ ಮೆಟಲ್ಸ್, ಅಬೌಟ್ ದಿ ಎಲಿಮೆಂಟ್ಸ್ ಕೇಳಿರುವಂಥ ಕ್ವಶನ್ ನಾನಿಲ್ಲಿ ತಗೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. If you have any questions, if you want some more questions like that, please subscribe, share, comment. Thank you. All the best. Good luck.